ವೆಲ್ಕಮ್ ಬ್ಯಾಕ್. ಪ್ರಿಯಕರನ ಜೊತೆ ತೆರಳಿದ್ರು ದಿವ್ಯಾ, ಈಗ ಸಾವನ್ನಪ್ಪಿದ್ದಾರೆ. ಕೊಲೆ ಆರೋಪ ಇದೆ. ದಿವ್ಯಾ 22 ವರ್ಷದ ಹೆಣ್ಮಗಳು, ಕೆಂಕೆರೆ ಗ್ರಾಮದ ಮಹಿಳೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕೆಂಕೆರೆ ಗ್ರಾಮ ಅದು. 3 ತಿಂಗಳ ಹಿಂದೆ ಪತಿಯನ್ನು ಬಿಟ್ಟು ಪ್ರಿಯಕರ ಮಂಜುನಾಥ್ ಜೊತೆ ದಿವ್ಯಾ ಹೋಗಿದ್ರು. ಪ್ರಿಯಕರ ಮಂಜುನಾಥ್ ಜೊತೆ ಹಿರಿಯೂರಿನಲ್ಲಿ ವಾಸ ಆಗಿದ್ರು ದಿವ್ಯಾ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣದಲ್ಲಿ ಅವರು ವಾಸ ಆಗಿದ್ದದ್ದು. ಜ್ವರ ಅಂತ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ರು ದಿವ್ಯಾ, ಈಗ ಸಾವನ್ನಪ್ಪಿದ್ದಾರೆ. ದಿವ್ಯಾ ಮೈ ಮೇಲೆ ಬರೆ ಮತ್ತು ಪರ್ಚಿದ ಗಾಯಗಳಾಗಿದೆಯಂತೆ. ಹಲ್ಲೆ ನಡೆಸಿ ಹತ್ಯೆ ಮಾಡಲಾಗಿದೆ ಅಂತ ಪೋಷಕರು ಆರೋಪ ಮಾಡ್ತಿದ್ದಾರೆ. ಪ್ರಿಯಕರ ಮಂಜುನಾಥ್ ವಿರುದ್ಧ ದಿವ್ಯಾಳ ಪೋಷಕರು ಆರೋಪ ಮಾಡಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಮಂಜುನಾಥ್ ಕೂಡ. ದಿವ್ಯಾಳ ಸಾವಿನಿಂದ ನೊಂದು ವಿಷ ಸೇವಿಸಿದ್ದೆ ಅಂತಿದ್ದಾನೆ ಅವನು. ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ತನಿಖೆ ಮಾಡ್ತಿದ್ದಾರೆ. ಏನೋ ಗೋಜಲು ಇದೆ, ಏನೋ ಪ್ರಾಬ್ಲಮ್ ಇದೆ ಎಲ್ಲೋ. ಆದರೆ ಎಕ್ಸಾಕ್ಟಾಗಿ ಪೊಲೀಸರು ಪಿನ್ ಪಾಯಿಂಟ್ ಮಾಡಿ ಕಂಡುಹಿಡಿಬೇಕು ಅಷ್ಟೇ. ಮದುವೆ ಆಗಿತ್ತು, ಗಂಡನ ಬಿಟ್ಟಿದ್ರು, ಪ್ರಿಯಕರನ ಜೊತೆ ವಾಸ ಇದ್ದರು. ಪ್ರಿಯಕರನ ಜೊತೆ ವಾಸ ಇದ್ದಾಗ ಹುಷಾರಿಲ್ಲ ಅಂತ ಅಡ್ಮಿಟ್ ಆದರು. ಅದರ ಮೈ ಮೇಲೆ ಸಾವನ್ನಪ್ಪಿದ್ದಾರೆ. ಮೈ ಮೇಲೆ ಕಿರಿಚಿದ ಪರ್ಚಿದ ಏನೋ ಗಾಯಗಳಾಗಿದೆಯಂತೆ. ಇವರು ಸತ್ತೋದ್ರು ಅಂತ ಪ್ರಿಯಕರ ವಿಷ ಕುಡಿದಿದ್ದಾನೆ, ಅವನು ಆಸ್ಪತ್ರೆ ದಾಖಲಾಗಿದ್ದಾನೆ. ಪೋಷಕರು ಪ್ರಿಯಕರ ಕೊಂದ ಅಂತೇನೋ ಅವರು ಆರೋಪ ಮಾಡಿದ್ದಾರೆ. ಅಲ್ಲಿಗೆ ಈ ಚಕ್ರವ್ಯೂಹನ ಪೊಲೀಸರು ಭೇದಿಸಿ ಎಲ್ಲಿ ಏನಾಯಿತು, ಯಾರೇನು ಮಾಡಿದ್ರು, ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕು. ನಂಬರ್ 1. ನಂಬರ್ 2, ಮರಣೋತ್ತರ ಪರೀಕ್ಷೆ ಮಾಡಿದ್ಮೇಲೆ ರಿಪೋರ್ಟ್ ಏನು ಬರುತ್ತೆ ಅಂತ ಕಾದು ನೋಡಬೇಕು. ಮತ್ತೆ ಸುಮಾಹಿತಿ ವಿನಾಯಕ್ ನನ್ನ ಸಹೋದ್ಯೋಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವಿನಾಯಕ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಎಲ್ಲಿ ಮಿಸ್ ಹೊಡಿತಾ ಇರೋದು ಈ ಕೇಸು? ಅನುಮಾನ ಯಾರ ಮೇಲೆ? ಹರೀಶ್ ನಾಗರಾಜ್, ಕಳೆದ 3 ವರ್ಷಗಳ ಹಿಂದೆ ದಿವ್ಯಾ ಕೆಂಕೆರೆ ಗ್ರಾಮದ ಯುವತಿ ಸತೀಶ್ ಅನ್ನೋರ ಜೊತೆ ವಿವಾಹ ಆಗಿದ್ರು. ಅದಾದ ಬಳಿಕ ಇಬ್ಬರ ನಡುವೆ ಮನಸ್ತಾಪಗೊಂಡು ಡಿವೋರ್ಸ್ ಕೂಡ ಆಗಿತ್ತು. ಅದಾದ ಬಳಿಕ ಮಂಜುನಾಥ್ ಅನ್ನುವಂತ ಡಿವೋರ್ಸ್ ಆಗಿತ್ತಾ? ಅಫಿಷಿಯಲ್ ಡಿವೋರ್ಸ್ ಆಗಿದ್ಯಾ? ಅವ್ರ ಪೋಷಕರು ಹೇಳೋ ಪ್ರಕಾರ ಡಿವೋರ್ಸ್ ಆಗಿದೆ ಅಂತಾನೆ ಹೇಳ್ತಿದ್ದಾರೆ. ಆದ್ರೆ ಮಂಜುನಾಥ್ ಅನ್ನೋನು ಈಗ ಕಳೆದ 3 ತಿಂಗಳ ಹಿಂದೆ ಆ ಯುವತಿಯನ್ನ ಕರ್ಕೊಂಡೋಗಿ ಹಿರಿಯೂರಿನಲ್ಲಿ ವಾಸವಾಗಿದ್ದಂತ ಸಂದರ್ಭದಲ್ಲಿ ಕಳೆದ 3-4 ದಿನಗಳ ಹಿಂದೆ ಆಕೆಗೆ ಜ್ವರ ಕಾಣಿಸ್ಕೊಂಡಿತ್ತು. ಜ್ವರ ಕಾಣಿಸ್ಕೊಂಡ ಬಳಿಕ ಆಸ್ಪತ್ರೆಗೂ ಕೂಡ ಅವರು ದಾಖಲು ಮಾಡಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ಅದರಲ್ಲಿ ಏರುಪೇರು ಅಂದ್ರೆ ಆರೋಗ್ಯ ಚೇತರಿಕೆ ಆಗದೆ ಇರುವಂತ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಕೂಡ ಅವ್ರು ದಾಖಲು ಮಾಡಿದ್ರು. ಅಲ್ಲಿ ಆ ಯುವತಿ ಸಾವನ್ನಪ್ಪಿರುವಂತದ್ದು. ಸಾವನ್ನಪ್ಪಿದ ಬಳಿಕ ಏನು ಮಂಜುನಾಥ್ ಇದ್ದಾರೆ, ಮಂಜುನಾಥ್ ಆ ನೋವಿನಿಂದ ಬೇಸರ ಆಗಿ ಆತನು ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿರುವಂತದ್ದು. ಇದಾದ ಬಳಿಕ ಏನು ಪೋಷಕರಿಗೆ ವಿಷಯ ತಿಳಿದಂತ ದಿವ್ಯಾ ಪೋಷಕರು ಈಗ ಮಂಜುನಾಥ್ ಮೇಲೆ ಕೊಲೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಹರೀಶ್ ನಾಗರಾಜ್. ಓಕೆ, ಬಟ್ ಈಗ ಆತ ವಿಷ ಸೇವಿಸಿದ್ದಾನೆ, ಅವನಿನ ಕಂಡೀಷನ್ ಹೇಗಿದೆ ಈಗ? ಸದ್ಯ ಮಂಜುನಾಥ್ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿದ್ದ. ಆತನಿಗೆ ಈಗಾಗಲೇ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಸ್ವಲ್ಪ ಮಟ್ಟಿಗೆ ಈಗ ಚೇತರಿಕೆ ಕಂಡು ಬಂದಿದೆ. ಹರೀಶ್ ನಾಗ್. ಓಕೆ, ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.